ಎಲ್ಲರಿಗೂ ನಮಸ್ಕಾರಗಳು. ಮಾಘ ಪುರಾಣ ಅಧ್ಯಾಯ 13 ಪಿಶಾಚಿಯ ಮುಕ್ತಿ. ಇದನ್ನ ನಾನೀಗ ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ. ಗೃತ್ಸಮದ ಮಹರ್ಷಿಯ ಮಾತನ್ನು ಆಸಕ್ತಿಯಿಂದ ಆಲಿಸುತ್ತಿದ್ದ ಜನ್ಮಮುನಿಯು, ಮಹನೀಯರೇ, ಆ ಪಿಶಾಚಿ ಯಾರು? ಅದು ಮಾಘ ಪುರಾಣವನ್ನು ಹೇಗೆ ಕೇಳಿತ್ತು? ಹಾಗೆ ಪುರಾಣ ಶ್ರವಣ ಮಾಡಿದ ಅದರ ಪಿಶಾಚಿ ಜನ್ಮ ನಿವಾರಣೆ ಆಯಿತೆ? ದಯವಿಟ್ಟು ತಿಳಿಸಿರಿ ಅಂತ ಕೇಳ್ತಾನೆ. ಆಗ ಮಹರ್ಷಿಗಳ ಸಂತೋಷದಿಂದ ಅದಕ್ಕೇನಂತೆ, ಕಥೆಯನ್ನು ಕೇಳುವವನಾಗು ಎಂದು ಹೇಳಲಿಕ್ಕೆ ಆರಂಭಿಸ್ತಾರೆ. ಹಿಂದೆ ಪಂಪಾ ನದಿ ತೀರದ ಪಂಪಾ ನಗರದಲ್ಲಿ ಒಬ್ಬ ವೈಶ್ಯನಿದ್ದನು. ಅವನು ಭಾರಿ ಹಣವಂತನಿದ್ದರೂ ಪರಮ ಲೋಭಿಯಾಗಿದ್ದನು. ಇಕ್ಕಲಾರದ ಕೈ ಅಂಜಲು ಎನ್ನುತ್ತಾರಲ್ಲ, ಹಾಗೆ ನಡೆದುಕೊಳ್ತಿದ್ದನು. ಯಾರಿಗೂ ಕೈಗೆತ್ತು ಒಂದು ಕಾಸು ಕೊಡ್ತಾ ಇರಲಿಲ್ಲ. ಕಾಲವಶನಾದ ಮೇಲೆ ಅವನು ನರಕದಲ್ಲಿ ಬೀಳುವಂತಾಯಿತು. ಒಂದಾದರೂ ಪುಣ್ಯ ಕಾರ್ಯ ಮಾಡಿರಲಿಲ್ಲವಾದುದರಿಂದ ಅವನು ಭೂಲೋಕದಲ್ಲಿ ದರಿದ್ರನಾಗಿ ಹುಟ್ಟಿದನು. ಬಹು ಹೀನ ಅವಸ್ಥೆಯಲ್ಲಿದ್ದ ಅವನು ಜೀವನೋಪಾಯಕ್ಕಾಗಿ ಅನೇಕ ಪಾಪ ಕಾರ್ಯಗಳನ್ನು ಮಾಡಿದನು. ತಾನು ಏನು ಮಾಡುತ್ತಿದ್ದೇನೆ ಎಂಬುದರ ಪರಿವೆಯೂ ಅವನಿಗಿರುತ್ತಿರಲಿಲ್ಲ. ಹೀಗಿರುವಾಗ ಒಮ್ಮೆ ಸಿಡಿಲು ಬಡಿದು ತೀರ್ಕೊಂಡನು. ಆದರೆ ಅವನಿಗೆ ತನ್ನ ಪಾಪ ಕಾರ್ಯಗಳಿಂದಾಗಿ ಸದ್ಗತಿ ಸಿಕ್ಕದೆ ಪಿಶಾಚಿಯಾದನು. ಪಂಪಾ ನದಿ ತೀರದ ಒಂದು ವಟವೃಕ್ಷದಲ್ಲಿ ಸೇರಿಕೊಂಡು ಊರವಾಸಿಗಳನ್ನು ಹೆದರಿಸುತ್ತಾ ನಿಶಾಚರನಾಗಿದ್ದನು. ಪಂಪಾ ನಗರದ ಜನ ಪಿಶಾಚಿಗೆ ಹೆದರಿ ನದಿ ತೀರಕ್ಕೆ ಹೋಗುವುದನ್ನೇ ಕಡಿಮೆ ಮಾಡಿದ್ರು. ಹೀಗಿರುವಾಗ ಒಂದು ದಿನ ಮಾಘ ಮಾಸದಲ್ಲಿ ಶ್ರೇಷ್ಠ ಮುನಿಗಳಾದ ವಸಿಷ್ಠರು ತಮ್ಮ ಶಿಷ್ಯರೊಡನೆ ಪಂಪಾ ನದಿಯಲ್ಲಿ ಮಾಘ ಸ್ನಾನ ಮಾಡಲಿಕ್ಕೆ ಅಂತ ನದಿ ತೀರಕ್ಕೆ ಬರ್ತಾರೆ. ಶಿಷ್ಯರೊಂದಿಗೆ ಪವಿತ್ರ ಮಾಘ ಸ್ನಾನ ಮಾಡ್ತಾರೆ. ಬಳಿಕ ಮಂಡಲವನ್ನು ರಚಿಸಿ ಶ್ರೀಹರಿಯನ್ನು ಸ್ಥಾಪಿಸಿ ಶ್ರದ್ಧಾಭಕ್ತಿಗಳಿಂದ ಪೂಜಿಸುತ್ತಾರೆ. ತದನಂತರದಲ್ಲಿ ಶಿಷ್ಯರೆಲ್ಲರನ್ನು ಕೂರಿಸಿಕೊಂಡು ಮಾಘ ಪುರಾಣವನ್ನು ಹೇಳತೊಡಗುತ್ತಾರೆ. ಶಿಷ್ಯರೆಲ್ಲರೂ ಭಯಭಕ್ತಿಯಿಂದ ಪುರಾಣವನ್ನು ಆಲಿಸ್ತಾ ಇರ್ತಾರೆ. ವಸಿಷ್ಠರು ಹೇಳ್ತಾರೆ, ಶಿಷ್ಯರೇ, ಮಾಘ ಮಾಸ 12 ಮಾಸಗಳಲ್ಲಿ ಶ್ರೇಷ್ಠವಾದ ಮಾಸ. ಈ ಮಾಸದಲ್ಲಿ ನದಿ ಜಲಗಳೆಲ್ಲ ಅತಿ ಪವಿತ್ರವಾಗಿರುತ್ತವೆ. ಸೂರ್ಯನು ಮಕರ ರಾಶಿಯಲ್ಲಿರುವಾಗ, ಸೂರ್ಯೋದಯವಾಗುತ್ತಿರುವಾಗ ಯಾರು ಭಕ್ತಿಯಿಂದ ಶ್ರೀಹರಿಯನ್ನು ಧ್ಯಾನಿಸುತ್ತಾ ಪವಿತ್ರ ಜಲದಿಂದ ಮಾಘ ಸ್ನಾನ ಮಾಡುವರೋ ಅವರ ಸಮಸ್ತ ಪಾಪಗಳು ದೂರವಾಗುತ್ತವೆ. ಅಲ್ಲದೆ ಹಿಂದಿನ ಜನ್ಮದಲ್ಲಿ ಮಾಡಿದ ಪಾಪಗಳೂ ಕೂಡ ಮಾಯವಾಗಿ ಆತ ಪರಿಶುದ್ಧನಾಗುತ್ತಾನೆ. ಆದರೆ ಮಾಘ ಸ್ನಾನವನ್ನು ತಿಳಿದು ಉಪೇಕ್ಷಿಸಿ ಸ್ನಾನ ಮಾಡದವನು ಮತ್ತಷ್ಟು ಪಾಪಿಯಾಗಿ ನರಕವಾಸಿಯಾಗ್ತಾನೆ ಅಂತ ಹೇಳ್ತಾರೆ. ನಮ್ಮ ಕೈಯಲ್ಲಿ ಯಾವ ಪುಣ್ಯ ಕಾರ್ಯಗಳನ್ನು ಮಾಡಲಾಗದೆ ಹೋದ್ರೂ ಇದು ದುಡ್ಡು ಖರ್ಚು ಮಾಡೋದಲ್ಲ, ನಾವು ಮನಸ್ಸನ್ನು ಮಾಡಿಬಿಟ್ರೆ ಯಾರೂ ಮಾಡಬಹುದು. ಇಂಥ ಮಾಘ ಸ್ನಾನವನ್ನ ಮಾಡಿದರೆ ಸಾಕು, ಮಾಘಾಧಿಪತಿಯಾದ ಮಹಾವಿಷ್ಣುವಿನ ಸಾನ್ನಿಧ್ಯವನ್ನು ಪಡೀಲಿಕ್ಕೆ ನಮಗೆ ಸಾಧ್ಯ ಆಗ್ತದೆ. ಮನುಷ್ಯ ಜನ್ಮದಲ್ಲಿ ಬಂದಂತಹ ನಾವು ಎಲ್ಲರೂ ಇದನ್ನು ಮಾಡಬೇಕು ಎಂದು ಹೇಳ್ತಾರೆ. ವಸಿಷ್ಠರು ಹೇಳಿದನ್ನೆಲ್ಲ ವಟವೃಕ್ಷ ನಿವಾಸಿಯಾಗಿದ್ದ ಪಿಶಾಚಿ ಕೇಳಿಸ್ಕೊಳ್ತದೆ. ಅದು ಕೂಡಲೇ ಮರದಿಂದ ಕೆಳಗಿಳಿದು ಮಹಾಮುನಿಗಳ ಮುಂದೆ ಕಾಣಿಸ್ಕೊಳ್ತದೆ. ಬಳಿಕ ತಾನು ಮಾಡಿದ ಪಾಪ ಕಾರ್ಯಗಳನ್ನು, ಹಿಂದಿನ ಜನ್ಮದಲ್ಲಿ ಅನುಭವಿಸಿದ ಸಂಕಷ್ಟಗಳನ್ನು ನಿವೇದಿಸಿಕೊಳ್ತದೆ. ವಸಿಷ್ಠ ಮುನಿಗಳು ಪಿಶಾಚಿಯ ಮಾತುಗಳನ್ನೆಲ್ಲ ಕೇಳಿಸಿಕೊಂಡು ಪಿಶಾಚಿಯ ಪಾಪಗಳನ್ನು ದೂರ ಮಾಡಲು ಮಾಘ ಸ್ನಾನ ಮಾಡಿಸುವ ನಿರ್ಧಾರ ಕೈಗೊಳ್ತಾರೆ. ಮಾರನೇ ದಿನ ಸೂರ್ಯೋದಯ ಆಗುತ್ತಿದ್ದಂತೆ ಪಂಪಾ ನದಿಯಲ್ಲಿ ಪಿಶಾಚಿಗೆ ಮಾಘ ಸ್ನಾನ ಮಾಡಿಸ್ತಾರೆ. ಬಳಿಕ ಮಾಘ ಪುರಾಣ ಶ್ರವಣವನ್ನು ಮಾಡಿಸ್ತಾರೆ. ಇದರಿಂದ ಪಿಶಾಚಿ ತಾನು ಹಿಂದಿನ ಜನ್ಮದಲ್ಲಿ ಮಾಡಿದ ಎಲ್ಲ ಪಾಪಗಳಿಂದ ನಿವೃತ್ತವಾಗಿ ಉತ್ತಮ ಶರೀರದಿಂದ ವೈಕುಂಠ ಸೇರ್ತದೆ. ಜನ್ನು ಮಹರ್ಷಿ ಹತ್ರ ಕೇಳಿದೆಯಾ, ಎಂಥ ಪಾಪಿಯಾದರೂ ಮಾಘ ಸ್ನಾನ ಮಾಡಿ ಶ್ರೀಹರಿಯ ಪೂಜೆ ಮಾಡಿ ಮಾಘ ಪುರಾಣ ಶ್ರವಣ ಮಾಡಿ ಧನ್ಯರಾಗುವರು. ಅವರೇ ಧನ್ಯರು. ಎಂಥ ಪಾಪಿಗಳಾದರೂ ಇದನ್ನು ಮಾಡಿದರೆ ಶ್ರೀಹರಿಗೆ ಕೃಪೆಗೆ ಪಾತ್ರರಾಗಲು ಅವಕಾಶ ಉಂಟು. ಕೊನೆಯಲ್ಲಿ ವೈಕುಂಠವನ್ನು ಸೇರಬಹುದು ಅಂತ ಹೇಳಿ ಈ ಅಧ್ಯಾಯವನ್ನು ಮುಗಿಸ್ತಾರೆ. 13ನೇ ಅಧ್ಯಾಯವನ್ನು ಮುಗಿಸ್ತಾರೆ. ಧನ್ಯವಾದ.